ಟ್ರೈನ್ ನಂಬರ್ 06545 ಯಶವಂತಪುರದಿಂದ ಬಿಜಾಪುರ್ಗೆ ಹೋಗೋ ಬಿಜಾಪುರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಇದು ಯಶವಂತಪುರದಿಂದ ದಿನ ನೈಟ್ 9 ಗಂಟೆ 30 ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 11 ಗಂಟೆ 25 ನಿಮಿಷಕ್ಕೆಲ್ಲ ಬಿಜಾಪುರ್ಗೆ ರೀಚ್ ಆಗುತ್ತೆ ಆ ಗಾಡಿ. ಸೊ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ನೀವು ನೋಡಿದ್ರೆ ಹೊಸಪೇಟೆಯಲ್ಲಿದ್ದೀನಿ. ಹೌದು, ನಾನು ಎಂಟೈನ್ ಜರ್ನಿ ಮಾಡ್ತಾಯಿಲ್ಲ, ಹೊಸಪೇಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಹೊಸಪೇಟೆವರೆಗೂ ಇದೇ ಟ್ರೈನಲ್ಲಿ ಬಂದೆ. ನಾನೇನು ಕಲ್ಲಿಂದ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬರೀ ನೀನು ಅದು ತೋರಿಸೋದ್ರೆ ನೈಟಿಂದ ಕವರ್ ಆಗುತ್ತೆ ಅಂಥದ್ದೇನು ತೋರಿಸೋದಿರಲ್ಲ. ಅದು ಹೆಂಗೆ ಮಾಡಿದ್ರೆ ಹೊಸಪೇಟೆಯಿಂದನೇ ಡೈಲಿ ನೆಕ್ಸ್ಟ್ ಕವರ್ ಆಗೋದು. ಅದಕ್ಕೋಸ್ಕರ ನಾನು ಹೊಸಪೇಟೆಯಿಂದನೇ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಟ್ರೈನ್ ಹೊಸಪೇಟೆಗೆ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ. ಆದರೂ ಬಂದಿದ್ರು ಇಲ್ಲಿ 6 ಗಂಟೆ 20 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಅಂದರೆ 10 ನಿಮಿಷ ಹಾಲ್ಟ್ ಇದೆ, ಅಂದರೆ ಅರ್ಧ ಗಂಟೆ ಡಿಲೇ ಇದೆ ಗಾಡಿ ಪ್ಲಸ್ 10 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ನೀವು ಅಲ್ಲಿ ನೋಡ್ಬೋದು, ಲೋಕೋನ ಡಿಟ್ಯಾಚ್ ಮಾಡ್ತಾ ಇದ್ದಾರೆ ಅಪ್ ಟು ಅಂದರೆ ಹೊಸಪೇಟೆಯಿಂದ ಲೋಕೋ ರಿವರ್ಸಲ್ಲಿದೆ ಗಾಡಿ. ಯಾಕಂದರೆ ಈ ಲೈನ್ ಹೋಗುತ್ತೆ ಅಪ್ ಟು ಬಳ್ಳಾರಿ ಗುಂತಕಲ್ ಸೈಡು. ಇದೇ ಲೈನಲ್ಲಿ ನಾವು ಬಟ್ಟೂರು ಅಗರಿಬೊಮ್ಮನಹಳ್ಳಿ ಮತ್ತು ಹುಬ್ಳಿ ಸೈಡ್ ಹಿಂಗೆ ಇದೇ ರೂಟಲ್ಲಿ ಹೋಗುತ್ತೆ, ಗದಗ ರೂಟ್ಗೆ. ಇದೇ ನಮ್ಮ ಟ್ರೈನಿಂದು ಲೊಕೊಮೋಟಿವ್. ಯಾವ್ದು ಬಂದ್ಬಿಟ್ಟು KGM WDP 4 ಇರ್ಬೋದು ಅನಿಸುತ್ತೆ. KGM WDP 4. गाड़ी संख्या $493 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಕೊಪ್ಪಳಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KBL. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6 ಗಂಟೆ 24 ನಿಮಿಷ, ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 14 ನಿಮಿಷ, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನ್ 06545 ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆನೂ ಮಾತಾಡಬೇಕು ಅಂದರೆ ಇದು ಟೋಟಲ್ 741 ಕಿಲೋಮೀಟರ್ ಕವರ್ ಮಾಡುತ್ತೆ. 741 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 13 ಗಂಟೆ 55 ನಿಮಿಷ ತೊಗೊಳುತ್ತೆ. ನಾವು ಬೆಂಗಳೂರಿಂದ ಬಿಜಾಪುರಕ್ಕೆ ಬರೋಕ್ಕೆ. ಟೋಟಲ್ ಹಾಲ್ಟ್ಸ್ ಬಗ್ಗೆನೂ ಮಾತಾಡಬೇಕು ಅಂದರೆ 22 ಹಾಲ್ಟ್ಸ್ ಇದೆ, ಅಂದರೆ 22 ಕಡೆ ನಿಲ್ಲುತ್ತೆ ಗಾಡಿ ಮಧ್ಯದಲ್ಲಿ, ಇನ್ನು ಬೆಂಗಳೂರಿಂದ ಬಿಜಾಪುರ ಮಧ್ಯದಲ್ಲಿ. ಮತ್ತು ನೀವು ನೋಡ್ಬೋದು, ನಾನು ಬೆಂಗಳೂರಿಂದ ನೈಟ್ ಹತ್ತಿದಾಗ ಫುಲ್ ಪ್ಯಾಕ್ ಇತ್ತು ಗುರು. ಇವಾಗ ನೋಡೋ ಹೊಸಪೇಟೆ ಹತ್ತಿರ ಬಂದ ಫುಲ್ ಖಾಲಿ ಅಂದರೆ ಖಾಲಿ ಆಗಿದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಎಂಡಿಂಗಲ್ಲಿದ್ದೀನಿ. ನಾನು ಮುಂದ್ಗಡೆ ಇಂಜಿನಿಂದ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಇಂಜಿನ್ ಇಲ್ಲಿತ್ತು, ಮತ್ತು ಹೊಸಪೇಟೆಯಲ್ಲಿ ರಿವರ್ಸಲ್ ಆದಾಗ ಇಂಜಿನ್ ಮುಂದೆ ಹೋಗಿದೆ. ಮತ್ತು ಹೊಸದಾಗಿ ರಿನೋವೇಟ್ ಏನೋ ಆಗಿರಬೇಕು ಗುರು. ಕೊಪ್ಪಳ ರೈಲ್ವೆ ಸ್ಟೇಷನು ಮಸ್ತಾಗಿದೆ. ಈ ಮೇಲ್ಗಡೆ ಡಾಮಿಟರಿ ರೂಮ್ ಏನೋ ಇರಬೇಕು. ನೀವು ಕೊಪ್ಪಳದಿಂದ ಯಾರು ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನು ಮಸ್ತಾಗಿ ಮಾಡ್ತಾರೆ ಗುರು ಕೊಪ್ಪಳ ಅಂತೂ. ಮತ್ತು ನಿಮಗೆ ಕೊಪ್ಪಳದಲ್ಲಿ ಇಡ್ಲಿ ವಡೆ ನೋಡೋಕ್ಕೂ ಸಿಗುತ್ತೆ ನಿಮಗೆ.
ಇಡ್ಲಿ ವಡೆ ಕಾಫಿ ಟೀ ಎಲ್ಲ ಸಿಗುತ್ತೆ. ನಾನು ಹಾಸ್ಪಿಟಲ್ ಕಾಫಿ ತೊಗೊಂಡೆ ಅಷ್ಟೇ. ಇಲ್ಲಿ ಟಿಫನ್ ಏನೋ ನೋಡಲಿಲ್ಲ ಹಾಸ್ಪಿಟಲಿ, ಅಂದರೆ ಕೊಪ್ಪಳದಲ್ಲಿ ಅಂತೂ ಇಡ್ಲಿ ವಡೆ ಅಂತೂ ಸಿಗುತ್ತೆ. ಪ್ಲಾಟ್ಫಾರ್ಮ್ ಸಂಖ್ಯೆ 1 ರಲ್ಲಿ ಆಗಮಿಸಿದೆ. ಕೃಪಯಾ ಧ್ಯಾನಿಸಿ ಗಾಡಿ ಸಂಖ್ಯಾ 550 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಗದಗ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು GDG. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆಗೆ, ಅಂದರೆ 40 ನಿಮಿಷ ಡಿಲೇ, 42 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಗದಗ್ನ ಜಂಕ್ಷನ್ ಯಾಕಂದ್ರೆ ಅಂದರೆ ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ, ಬಾದಾಮಿ, ಬಾಗಲಕೋಟೆ, ಬಿಜಾಪುರ, ಆಮೇಲೆ ಸೋಲಾಪುರ್ಗೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಇವಾಗ ನಾವು ತೊಗೊತೀವಿ ಹುಬ್ಳಿ ಗುಂತಕಲ್ ಮೇನ್ ಲೈನ ಬಿಟ್ಟು ನಾವು ತೊಗೊತೀವಿ ಬಾಗಲಕೋಟೆ, ಬಿಜಾಪುರ ಲೈನು. ಮತ್ತು ಇಲ್ಲೂ ನೋಡ್ಬೋದು, ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ರೆ ಮತ್ತು ಬೋರ್ಡ್ ಕೂಡ ಮಾಡಿದ್ದಾರೆ. ಮತ್ತು ನಾವು ಒಂದು ಟ್ರೈನ್ ಓವರ್ಟೇಕು ಮಾಡ್ತಾಯಿದ್ದೀವಿ, ಹುಬ್ಳಿ ಬಿಜಾಪುರ್ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಆ್ಯಕ್ಚುಲಿ ಆ ಡೈರೆಕ್ಷನಿಂಗ್ ಬಂದ್ಬಿಟ್ಟು ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್. ನಮ್ಮದು ನೆಕ್ಸ್ಟ್ ಟ್ರೈನ್ ಜರ್ನಿ ಬಂದ್ಬಿಟ್ಟು ಆ ಟ್ರೈನಲ್ಲೇ ಬರುತ್ತೆ, ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ಸಲ್ಲೇ. ಐನೂರ 81 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಯಶವಂತಪುರ ಬಿಜಾಪುರ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಬಂದಿದೆ ಈಗ ಮಲ್ಲಾರ್ಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MLP. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 53 ನಿಮಿಷಕ್ಕೆ, ಆದರೆ ಬಂದಿದೆ ಅಲ್ಲಿ 8 ಗಂಟೆ 39 ನಿಮಿಷ, ಅಂದರೆ 46 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹೊಂಟಿದೆ. ಮಲ್ಲಾರ್ಪುರ ಬರುತ್ತೆ ಗದಗ್ ಡಿಸ್ಟ್ರಿಕ್ಟಲ್ಲಿ. ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನಲ್ಲಿ ಬರುತ್ತೆ ಮಲ್ಲಾರ್ಪುರ ರೈಲ್ವೆ ಸ್ಟೇಷನ್.
617 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಬಾದಾಮಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BDM. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 37 ನಿಮಿಷಕ್ಕೆ, ಆದರೆ ಬಂದಿದೆ ಇಲ್ಲಿ 9 ಗಂಟೆ 17 ನಿಮಿಷ, ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಬಾದಾಮಿ ಏನಕ್ಕೆ ಬರಬೇಕಂದ್ರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇದೆ, ಅಂದರೆ ಪಟ್ಟದಕಲ್ಲು ಟೆಂಪಲ್ಸು ಮತ್ತು ಬಾದಾಮಿ ಕೇವ್ಸ್ ನೋಡೋಕ್ಕೆ ಸಿಗುತ್ತೆ. ಬಾದಾಮಿ ನೀವೇನಾದ್ರು ಬಾದಾಮಿಗೆ ಬರ್ತೀರ ಅಂದರೆ ಇವೆರಡು ಪ್ಲೇಸ್ ಅಂತೂ ವಿಸಿಟ್ ಮಾಡಿ. ಆರುನೂರ 44 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಇಲ್ಲಿಗೆ ಹೇಳಿ ಬಾಗಲಕೋಟೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BGK. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 8 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 48 ನಿಮಿಷ, ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಇದು ಟೋಟಲ್ 6 ಜನರಲ್ ಕ್ಲಾಸು, 4 ಸ್ಲೀಪರ್ ಕ್ಲಾಸು, 1 ಥರ್ಡ್ AC ಜೊತೆ ಓಡುತ್ತೆ. ನೀವೇನಾರು ನಂತರ 8 ಜರ್ನಿ ಮಾಡ್ತೀರಾ ಅಂದರೆ ಬೆಂಗಳೂರಿಂದ ಬಿಜಾಪುರವರೆಗೂ ನಿಮಗೆ ಜನರಲ್ ಟಿಕೆಟ್ ಬೀಳುತ್ತೆ 235 ರೂಪಾಯಿ, ಸ್ಲೀಪರ್ ಬೀಳುತ್ತೆ 510 ರೂಪಾಯಿ, ಮತ್ತು ಥರ್ಡ್ AC ಬೀಳುತ್ತೆ 1380 ರೂಪಾಯಿ. ಯಾಕಂದರೆ ನಾನು ಈ ಟ್ರೈನ್ ಸಜೆಸ್ಟ್ ಮಾಡಲ್ಲ ಬಾಗಲಕೋಟೆ ಬಿಜಾಪುರಕ್ಕೆ ಬರೋಕ್ಕೆ, ಯಾಕಂದರೆ ತುಂಬ ಸ್ಲೋ ಅಂದರೆ ಫುಲ್ ಸುತ್ತಾಡ್ಕೊಂಡು ಬರುತ್ತೆ ಗಾಡಿ. ಬೇಕಾದ್ರೆ ನಿಮ್ಗೆ ಹೊಸಪೇಟೆಗೆ ಬರೋಕ್ಕಂತ ಬೆಸ್ಟ್, ಯಾಕಂದರೆ ಬೆಳಗಿನ ಜಾವ 5 ಗಂಟೆಗೆ ಬರ್ತೀರಾ. ಮಾಡಿದ್ರೆ ನಿಮಗೆ ಈವ್ನಿಂಗ್ ಬೇಕು ಅಂದರೆ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ತೀನಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು. ಸಾಯಂಕಾಲ 6 ಗಂಟೆ 35 ನಿಮಿಷಕ್ಕೆ ಬೆಂಗಳೂರಿನ ಬಿಡುತ್ತೆ, ಬಾಗಲಕೋಟೆಗೆ ಬರುತ್ತೆ. ಬೆಳಗಿನ ಜಾವ 5 ಗಂಟೆ ಹತ್ರ ಬರುತ್ತೆ, ಮತ್ತು 7 ಗಂಟೆ 7:15ಗೆಲ್ಲ ಬಿಜಾಪುರಕ್ಕೆ ರೀಚ್ ಆಗ್ತೀರಾ. ಆ ಟ್ರೈನ್ ಪ್ರಿಫರ್ ಮಾಡ್ತೀನಿ ನಿಮಗೆ ಬೆಂಗಳೂರಿಂದ ಬಿಜಾಪುರ ಬರೋಕ್ಕೆ. ನೋಡಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ವಡೆ ತೊಗೊಂಡೆ, ಇಷ್ಟು 40 ರೂಪಾಯಿ ಅಂತ 2 ಇಡ್ಲಿ 1 ವಡೆಗೆ. ನೋಡೋದು ಟೇಸ್ಟಿಯಾಗಿದೆ ಅನಿಸ್ತಾ, ಅದೇ ತಣ್ಣಗಿದೆ ಗುರು. ನೋಡೋಣ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 3ಅಲ್ಲಿ ಸೋಲಾಪುರ ಹುಬ್ಳಿ ಪ್ಯಾಸೆಂಜರ್ ಅರೈವಲ್ ಆಗ್ತಿದೆ. ಅದು ಅರೈವಲ್ ತೊಗೊಂಡು ನಮ್ಮ ಟ್ರೈನು ಡಿಪಾರ್ಟ್ ಆದ್ವಿ ಬಾಗಲಕೋಟೆನೇ. ನಾನು ಇದು ತೊಗೊಂಡಿದ್ನಲ್ಲ ಅದೇನಷ್ಟು ಇದಿಲ್ಲ ಗುರು, ಅಂದರೆ ತಣ್ಣಗಿದೆ ಇಡ್ಲಿ, ಅದೇ ಪರವಾಗಿಲ್ಲ ತೊಗೊಬೋದು 40 ರೂಪಾಯಿಗೆ ಬರೀ 2 ಇಡ್ಲಿ. ಅದೇ ನಮ್ಮ ಹಾಸನ ಮಂಗಳೂರು ಸೈಡಲ್ಲ, ಅದೇ ತಟ್ಟೆ ಇಡ್ಲಿ 1 ವಡೆ ಅಷ್ಟು 50-40 ರೂಪಾಯಿಗೆ ಸಿಗ್ಬೋದು, ಅದೇ ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿದ್ರೆ ಓಕೆ ಟೈಪಲ್ಲಿದೆ ಗುರು, ಅಷ್ಟು ಇಲ್ಲ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಬಿಜಾಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BJP. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 25 ನಿಮಿಷಕ್ಕೆ. ಅದರ ಬಂಡೆ ಹತ್ರ ಇಲ್ಲಿ 12 ಗಂಟೆ 35 ನಿಮಿಷ ಅಂದರೆ 1 ಗಂಟೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು ಬಿಜಾಪುರ್ಗೆ. ಬಿಜಾಪುರನೂ ಅಂತ ಕರೀಬೋದು, ವಿಜಯಪುರ ಅಂತಲೂ ನಾವು ಕರೀಬೋದು. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಆಯಿತು. ಯಾಕಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹೊಸಪೇಟೆಯಿಂದ, ಅದೇ ಮೆಜೆಸ್ಟಿಕ್ ಬೆಂಗಳೂರಿಂದನೇ ಬಂದಿರೋದ್ರಿಂದ ಜನರಲಲ್ಲಿ ನಿಮಗೆ ಸೀಟ್ ಸಿಕ್ಬಿಡ್ತಾರೆ. ನಾನು ಇದು ರೆಕಮೆಂಡ್ ಮಾಡಲ್ಲ ಬೆಂಗಳೂರಿಂದ ಈ ಟ್ರೈನು, ಯಾಕಂದರೆ ಹೆವಿ ಲೇಟ್ ಆಗ್ಬಿಡ್ತಾರೆ. ಗಾಡಿ ನೋಡಿದ್ರಲ್ಲ 13 ಅವರ್ಸ್ ಇದ್ದಿದ್ದು 14 ಅವರ್ಸ್ ಆಗ್ತಾ ಬಂತು, ಹಂಗಾಗೋಯ್ತು ಗಾಡಿ. ಈ ಟ್ರೈನ್ ನಾನು ರೆಕಮೆಂಡ್ ಮಾಡಲ್ಲ. ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಗೋಲ್ ಗುಂಬಸ್ ಬೆಸ್ಟು. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು ಆರಾಮಾಗಿ ನೀವು ಬರ್ಬೋದು, ಇಲ್ಲ ಬಸವ ಎಕ್ಸ್ಪ್ರೆಸ್ಸಲ್ಲೂ ನೀವು ಬರ್ಬೋದು ಬೆಂಗಳೂರಿಂದ ಅಂದರೆ. ಮತ್ತು ನೈಟ್ ಊಟಕ್ಕೆ ನಿಮಗೆ ಬೆಂಗಳೂರಿಂದ ಸಿಗುತ್ತೆ ನಿಮಗೆ. ಅದು ಅಂದರೆ ನಾವು ಹೊಸಪೇಟೆಯಿಂದ ಹತ್ತಿರೋದ್ರಿಂದ ಹೊಸಪೇಟೆಯಿಂದ ಶುರು ಮಾಡಿರೋದ್ರಿಂದ ಹೊಸಪೇಟೆದು ಹೇಳ್ತೀನಿ. ಹೊಸಪೇಟೆಯಿಂದ ನಿಮ್ಗೆ ಇಡ್ಲಿ ವಡೆ ದೋಸೆ ಪಲಾವು ನಾರ್ಮಲ್ ಸಿಗುತ್ತೆ ನಿಮಗೆ ತೋರಿಸ್ದಂಗೆ. ಮತ್ತು ನೈಟು ಬೆಂಗಳೂರಿಂದ ಅಂದರೆ ನಾರ್ಮಲ್ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಆ ಥರ ಸಿಗುತ್ತೆ. ಮತ್ತು ನಾನು ಇಲ್ಲಿಂದ ನಮ್ಮ ನೆಕ್ಸ್ಟ್ ಯಾವ ಟ್ರೈನ್ ಜರ್ನಿ ಅಂದರೆ ಬಿಜಾಪುರದಿಂದ ಮಂಗಳೂರಿಗೆ ಹೋಗೋ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್. ಅದರಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದ್ದು ಸ್ಲೀಪರಲ್ಲಿ. ಅದೇ ನನ್ನ ಟಿಕೆಟ್ ಅಪ್ಗ್ರೇಡ್ ಆಗಿದೆ 3rd AC-ಗೆ. ಆ ಜರ್ನಿನೂ ನೋಡೋ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದು. ಮತ್ತು ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ. ನಾನು ಯಾವ ಸ್ಟೇಷನ್ ಸ್ಕಿಪ್ ಮಾಡಿದ್ದೀನೋ ಕವರ್ ಮಾಡಿಲ್ಲ, ಅದು ನೆಕ್ಸ್ಟು ಬರೋ ಟ್ರೈನ್ ಜರ್ನಿಲಿ ಕವರ್ ಮಾಡ್ತೀನಿ. ಮತ್ತು ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.